ವೆಲ್ಕಮ್ ಟು ದ ಮಾನಸ ಮಂದಾರ ಯೂಟ್ಯೂಬ್ ಚಾನೆಲ್. ನೀರು ಮಾನವನ ಆಂತರಿಕ ಹಾಗೂ ಬಾಹ್ಯ ಶುದ್ಧಿಯಲ್ಲಿ ತುಂಬ ಮಹತ್ವದ ಪಾತ್ರ ವಹಿಸುತ್ತದೆ. ದೇವರು ಸೃಷ್ಟಿಸಿದ ವಸ್ತುಗಳಲ್ಲಿ ನೀರು ನಿರ್ಮಲೀಕರಣದ ಉದ್ದೇಶಕ್ಕಾಗಿ ಅದ್ಭುತವಾಗಿ ಸಹಕಾರಿಯಾಗುವುದು. ದೇಹದ ಕ್ರಿಯೆಗಳು ಚೆನ್ನಾಗಿ ನಡೆಯಬೇಕಾದರೆ ನೀರಿನ ಅಗತ್ಯವಿದೆ. ನಾವು ಪ್ರತಿದಿನವೂ 7-8 ಗ್ಲಾಸು ಶುದ್ಧವಾದ ನೀರನ್ನು ಕುಡಿಯಲೇಬೇಕು. ಕುದಿಸಿ ಆರಿಸಿದ ನೀರು ಕುಡಿಯುವುದು ಆರೋಗ್ಯಕರ. ಶೀತಗೊಳಿಸಿ ನೀರು ಕುಡಿಯುವುದು ಆರೋಗ್ಯ ದೃಷ್ಟಿಯಿಂದ ಉತ್ತಮವಲ್ಲ. ಬೇಸಿಗೆಯಲ್ಲಿ ಹೆಚ್ಚು ತಣ್ಣಗಿರುವ ನೀರು ಕುಡಿಯುವುದಂತೂ ಅತ್ಯಂತ ಹಾನಿಕರ. ಹೊರಗೂ ಒಳಗೂ ಚೆನ್ನಾಗಿ ತೊಳೆದ ತಾಮ್ರದ ಪಾತ್ರೆಯಲ್ಲಿ ರಾತ್ರಿ ಸಂಗ್ರಹಿಸಿಟ್ಟ ನೀರನ್ನು ಕುಡಿಯುವುದರಿಂದ ಹೆಚ್ಚಿನ ಪ್ರಯೋಜನ ಉಂಟು. ಮಳೆ ನೀರನ್ನು ಭೂಮಿಯ ಮೇಲೆ ಬೀಳುವ ಮೊದಲು ಅಂತರದಿಂದ ಹಿಡಿಯಬೇಕು. ಆ ನೀರು ಶುದ್ಧ, ಸ್ವಚ್ಛ, ಲಘು ಮತ್ತು ಸ್ವಾದರಹಿತವಾಗಿದ್ದು ಮನಸ್ಸಿಗೂ ಜೀವನಕ್ಕೂ ಉತ್ಸಾಹವನ್ನುಂಟು ಮಾಡುತ್ತದೆ. ನದಿಯ ನೀರು ಯಾವಾಗಲೂ ಹರಿಯುತ್ತಿರುವುದರಿಂದ ಹಗರು, ಕಫ, ಪಿತ್ತನಾಶಕವೂ ವಾತಕಾರಕವೂ ಅಗ್ನಿದೀಪಕವೂ ಆಗಿರುತ್ತದೆ. ನದಿಯಲ್ಲಿ ಬಟ್ಟೆಗಳನ್ನು ಒಗೆಯುವುದು, ದನಗಳನ್ನು ತೊಳೆಯುವುದು ಮತ್ತಿತರ ಹೊಲಸು ಕಶ್ಮಲಗಳನ್ನು ತಂದು ಬಿಡುವುದರಿಂದ ನೀರು ಕೆಟ್ಟು ಹೋಗುತ್ತದೆ. ಬಾವಿಯ ನೀರಿನಲ್ಲಿ ಆಳವಾದ, ಸೇದುವ ಬಾವಿಯ ಸಿಹಿ ನೀರು ಆರೋಗ್ಯಕ್ಕೆ ಒಳ್ಳೆಯದು. ಹೊಟ್ಟೆ ತೊಳಸುವಿಕೆ ಮತ್ತು ವಾಕರಿಕೆ ರೋಗಿಯ ಅನುಭವಕ್ಕೆ ಬಂದಾಗ ಹೊಟ್ಟೆಯ ಮೇಲೆ ತಣ್ಣೀರು ಬಟ್ಟೆ ಹಾಕಿಕೊಂಡರೆ ಶೀಘ್ರ ಗುಣ ಕಂಡುಬರುವುದು. ಉಳುಕಿರುವ ಅಥವಾ ಪೆಟ್ಟು ಬಿದ್ದು ಊದಿಕೊಂಡಿರುವ ಭಾಗಕ್ಕೆ ಬಿಸಿ ನೀರಿನ ಶಾಖ ಕೊಡುವುದರಿಂದ ನೋವು ಶಾಂತವಾಗುವುದು. ಅಪಸ್ಮಾರ ರೋಗಿಯು ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವಾಗ ರೋಗಿಯ ಬೆನ್ನುಮೂಳೆ, ಹಣೆ ಮತ್ತು ನೆತ್ತಿಗೆ ತಣ್ಣೀರು ತಟ್ಟುವುದರಿಂದ ನರಮಂಡಲ ಜಾಗೃತಗೊಳ್ಳುವುದು, ದೇಹಾರೋಗ್ಯ ವೃದ್ಧಿಯಾಗುವುದು. ತಲೆಗೆ ತಣ್ಣೀರು ಸ್ನಾನ ಮಾಡುವುದರಿಂದ ಕೂದಲು ಚೆನ್ನಾಗಿ ಬೆಳೆಯುವುದು, ತಲೆಯಲ್ಲಿ ಹೊಟ್ಟು ಏಳುವುದಿಲ್ಲ. ಅಗತ್ಯವೆನಿಸಿದಾಗ ಮಾತ್ರ ಬಿಸಿ ನೀರಿನ ಸ್ನಾನ ಮಾಡಬೇಕು. ಬಿಸಿ ನೀರಿನ ಸ್ನಾನ ನೆಗಡಿ ಗುಣವಾಗಲು ಸಹಕಾರಿ. ಕಣ್ಣುರಿ ಇದ್ದರೆ ತಲೆಗೆ ಬಿಸಿ ನೀರಿನ ಸ್ನಾನ ಮಾಡುವುದರಿಂದ ಗುಣ ಕಂಡುಬರುವುದು. ಆದರೆ ತಲೆಯ ಮೇಲೆ ಬಹಳ ಬಿಸಿಯಾದ ನೀರನ್ನು ಎಂದಿಗೂ ಸುರಿಯಬಾರದು. ಗುಪ್ತಾಂಗಗಳ ಮೇಲೆ ಬಹಳ ಬಿಸಿಯಾದ ನೀರು ಸುರಿಯುವುದರಿಂದ ನಪುಂಸಕತ್ವ ಪ್ರಾಪ್ತವಾಗುವುದು. ಗಂಡು ಶಿಶುಗಳನ್ನು ಬಿಸಿ ನೀರಿನಲ್ಲಿ ಸ್ನಾನ ಮಾಡಿ ತೊಳೆದು ಕೊನೆಗೆ ಅವುಗಳ ಜನನೇಂದ್ರಿಯಗಳ ಮೇಲೆ ಅಜ್ಜಿಯವರು ತಣ್ಣೀರು ಸುರಿಯುವ ಕಟ್ಟು ಪದ್ಧತಿಯನ್ನು ನೀವು ಕಂಡಿರಬಹುದು. ಬಾವು, ಪೆಟ್ಟು, ನೋವುಗಳಿಗೂ ಔಷಧಗಳ ಪ್ರಯೋಗ ಮಾಡುವುದಕ್ಕಿಂತ ತಣ್ಣೀರಿನ ಚಿಕಿತ್ಸೆಯ ಪ್ರಯೋಗವನ್ನೇ ಅನುಸರಿಸುವುದೊಳಿತು. ಪೆಟ್ಟು, ಬಾವು, ನೋವುಗಳಾದ ಭಾಗವನ್ನು 1-2 ನಿಮಿಷಗಳವರೆಗೆ ತಣ್ಣೀರಿನಲ್ಲಿ ಮುಳುಗಿಸಿ ಅಥವಾ ತಣ್ಣೀರನ್ನು ಸುರಿದು ಆನಂತರ ಬೇಗ ಒರೆಸಿಕೊಂಡು ಒಂದು ಒಣಬಟ್ಟೆಯನ್ನು ನೋವಿನ ಭಾಗಕ್ಕೆ 1-2 ಸುತ್ತು ಕಟ್ಟಿಕೊಂಡು 1 ತಾಸಿನ ಬಳಿಕ ಬಿಚ್ಚಿಬಿಡಬೇಕು. ಈ ಚಿಕಿತ್ಸೆಯನ್ನು ದಿನಾಲು 2 ಸಲ ಮಾಡಲಾರಂಭಿಸಿ 2 ದಿನಗಳಲ್ಲಿ ನೋವು ಕಡಿಮೆಯಾಗಿ ಮುಂದೆ ಕ್ರಮೇಣ ಬಾವು ಪೂರ್ಣವಾಗಿ ಇಳಿದು ನೆಮ್ಮದಿಯಾಗುವುದು. ಬೆಂಕಿ ಅಥವಾ ಬಿಸಿ ನೀರು ತಾಗಿದ ಕೂಡಲೇ ಧಾರಾಳವಾಗಿ ತಣ್ಣೀರನ್ನು ಸುರಿಯುತ್ತಿರಬೇಕು. ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.